ಇವತ್ತು ಮಾರ್ನಿಂಗ 4:15 ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ 5 ಗಂಟೆ ಒಳಗೆ ಗ್ರೌಂಡ್ ತನಕ ನಡ್ಕೊಂಡು ಹೋದೆ. ಗ್ರೌಂಡ್ ತನಕ ನಡ್ಕೊಂಡೋಗಿ ಸ್ವಲ್ಪ ವಾರ್ಮ್ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಾರ್ಮ್ ಅಪ್ ಮಾಡಿ ಹಾಗೆ 6 ರೌಂಡ್ ರನ್ನಿಂಗ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಫುಲ್ ಬಾಡಿ ವರ್ಕೌಟ್ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಬಾಡಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಒಂದು ವಿಷಯ ನೆನಪಂತು. ಅದೇನಪ್ಪ ಅಂದ್ರೆ, ನಿಮ್ಮ ಕಾರ್ ಬೈಕಿಗೆ ಮಾರ್ಕೆಟ್ದೊಳಗೆ ಹುಡುಕ್ಯಾಡಿ ಚಲೋ ಇಂಜಿನ್ ಆಯಿಲ್ ಹಾಕಿಸ್ತೀರಿ, ಪವರ್ ಪೆಟ್ರೋಲ್ ಹಾಕಿಸ್ತೀರಿ, ಟೈಮ್ ಟು ಟೈಮ್ ನಿಮ್ಮ ಗಾಡಿ ಸರ್ವಿಸು ಮಾಡಿಸ್ತೀರಿ. ಅದಕ್ಕೆ ಒಂದೇ ಒಂದು ಸ್ಕ್ರ್ಯಾಚ್ ಬೀಳದಂಗೆ ನೋಡ್ಕೋತೀರಿ. ಆದರೆ ನಿಮ್ಮ ಬಾಡಿ ಅಂತ ಬಂದಾಗ ಈ ವಿಷಯ ನಿಮ್ಗೆ ಯಾಕೆ ನೆನಪರಲ್ಲ, ಯಾಕೆ ತಿಳಿಯಲ್ಲ? ಸ್ಮೋಕಿಂಗ್ ಮಾಡೋದಾಗಲಿ, ಆಲ್ಕೋಹಾಲ್ ಕುಡಿಯೋದಾಗಲಿ, ಹೆಚ್ಚಾಗಿ ಹೊರಗಡೆ ಜಂಕ್ ಫುಡ್ ತಿನ್ನೋದಾಗಲಿ ನಿಮ್ಮ ಬಾಡಿಗೆ ಇದು ಸರಿಯಲ್ಲ. ಮುಂದೆ ನಿಮ್ಮ ಬಾಡಿ ಒಳಗೆ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಅದು ಅದೇ ಮೇನ್ ಪ್ರಾಬ್ಲಮ್ ಆಗುತ್ತೆ. ಈಗ ನೋಡತ್ತೀರಿ ನೀವು, ಪ್ರತಿಯೊಂದು ಕಡೆಗೂ IVF ಸೆಂಟ್ರ್ ಓಪನ್ ಆಗತ್ತವು. ಅಲ್ಲಿ ಹೋದರೆ ಎಷ್ಟು ಚಾರ್ಜ್ ಮಾಡ್ತಾರದು ನೀವು ನೋಡಿದ್ರೆ ಬರೀ ದಂಗೆ ಆಗ್ತೀರಿ. ಈಗ ಭಾಳ ಸಣ್ಣ ವಯಸ್ಸಿನಾಗ BP ಶುಗರ್ನೂ ಬರತ್ತವೆ. ಸೊ ಅದಕ್ಕೆ ಸಾಧ್ಯ ಆದಷ್ಟು ನೀವು ನಿಮ್ಮ ಬಾಡಿ ಬಗ್ಗೆ ಕಾಳಜಿ ತಗೋರಿ. ಇವತ್ತು ಗ್ರೌಂಡ್ ವರ್ಕೌಟ ಮುಗಿಸಿ ಸ್ವಲ್ಪ ರೂಮಿಗೆ ಬಂದು ಪ್ರೋಟೀನ್ ತೊಗೊಂಡೆ. ಹಾಗೆ ನಾನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ವೀಕ್ಷಕರು ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬ್ ಮಾಡಿರಿ, ಫೇಸ್ಬುಕ್ ಒಳಗೆ ನಾನು ಫಾಲೋ ಮಾಡಿರಿ.